ಶಾರದಾದೇವಿ ಜೀವನಗಂಗಾ ಕೊನೆಯ ಅಧ್ಯಾಯದ ಕೊನೆಯ ಭಾಗ. ಕಾಯಿಲೆ ಉಲ್ಬಣಗೊಂಡಂತೆ ಶ್ರೀಮಾತೆಯವರ ಶರೀರ ಸೊರಗಿ ಬತ್ತಿ ಹೋಗಿ ಹಾಸಿಗೆಯೊಂದಿಗೆ ಒಂದಾಗಿ ಬಿಟ್ಟಿತ್ತು. ಡಾಕ್ಟರು ಇನ್ನು ಅವರು ಉಳಿಯುವ ಆಸೆಯನ್ನು ಬಿಟ್ಟಿದ್ದರು. ಹಿಂದೊಮ್ಮೆ ಇದೇ ರೀತಿಯಾಗಿ ಕಾಯಿಲೆ ಬಿದ್ದಿದ್ದಾಗ ಶ್ರೀಮಾತೆಯವರು ಮುಂದೆ ಇನ್ನೊಮ್ಮೆ ಹೀಗೆ ನರಳುವುದಕ್ಕಿದೆ ಎಂದು ಹೇಳಿದ್ದಿತ್ತು. ಅದು ಈಗ ನಡೆಯುತ್ತಿದೆ. ಒಂದು ದಿನ ವರದ ಬ್ರಹ್ಮಚಾರಿಗಳು ತುಂಬ ವಿನಯ ವಿಶ್ವಾಸಪೂರ್ವಕವಾಗಿ, ಅಮ್ಮ, ನೀವು ಮನಸ್ಸು ಮಾಡಿದರೆ ಈ ಕಾಯಿಲೆಯಿಂದ ಪಾರಾಗಿ ಬದುಕಬಹುದು ಎಂದು ವಿನಂತಿಸಿಕೊಂಡರು. ಅದಕ್ಕೆ ಅವರು ಚುಟುಕಾಗಿ ಉತ್ತರಿಸಿದರು, ಸಾಯಬೇಕು ಅಂತ ಯಾರು ಅಪೇಕ್ಷಿಸುತ್ತಾರಪ್ಪ? ಈಗ ಅವರು ಯಾವ ಆಸೆಯನ್ನೂ ಇಟ್ಟುಕೊಂಡಿರಲಿಲ್ಲ. ಶ್ರೀರಾಮಕೃಷ್ಣರ ಇಚ್ಛೆಯಂತೆ ಅವರು ತಮ್ಮ ಕರ್ತವ್ಯಗಳನ್ನು ಮಾಡಿ ಮುಗಿಸಿಯಾಗಿತ್ತು. ಈಗ ಅವರು ಭಗವಂತನ ಕೊನೆಯ ಕರೆಯನ್ನು ನಿರೀಕ್ಷಿಸುತ್ತಿದ್ದರು. ಅವನು ಕರೆಯಲು ಬಂದಾಗ ಹೊರಟು ಬಿಡುತ್ತೇನೆ ಎಂದು ಅವರೇ ಹೇಳಿದ್ದರು. ಅವರ ಲೀಲಾ ಸಮಾಪ್ತಿಗೆ ಇನ್ನೂ 7 ದಿನಗಳಿವೆ. ಅಂದು ಬೆಳಗ್ಗೆ ಅವರು ಸ್ವಾಮಿ ಶಾರದಾನಂದರಿಗೆ ಹೇಳಿ ಕಳುಹಿಸಿದರು. ಶಾರದಾನಂದರು ಬಂದು ಅವರ ಪಾದಗಳ ಬಳಿಯಲ್ಲಿ ಎಡಗಡೆ ಮೊಣಕಾಲೂರಿ ಕುಳಿತುಕೊಂಡು ಅವರ ಕೈಯನ್ನು ಮೆಲ್ಲಗೆ ನೇವರಿಸತೊಡಗಿದರು. ಶ್ರೀಮಾತೆಯವರು ತಮ್ಮ ಪ್ರಿಯ ಪುತ್ರನ ಬಲಗೈಯನ್ನು ತಮ್ಮ ಎಡಗೈಯಿಂದ ಹಿಡಿದುಕೊಂಡು, ಶರತ್, ಇವರನ್ನೆಲ್ಲ ನಿನ್ನ ಬಳಿ ಬಿಟ್ಟು ಹೋಗುತ್ತಿದ್ದೇನೆ, ಚೆನ್ನಾಗಿ ನೋಡಿಕೋ ಎಂದು ಹೇಳಿದವರೇ ತಮ್ಮ ಕೈಯನ್ನು ಹಿಂದಕ್ಕೆಳೆದುಕೊಂಡು ಬಿಟ್ಟರು. ತಮ್ಮೆಲ್ಲ ಜವಾಬ್ದಾರಿಯಿಂದ ತಾವು ಮುಕ್ತರಾಗುತ್ತಿರುವುದರ ಸ್ಪಷ್ಟ ಸಂಕೇತ ಅದಾಗಿತ್ತು. ಇದನ್ನರಿತ ಸ್ವಾಮಿ ಶಾರದಾನಂದರಿಗೆ ದುಃಖ ಉಮ್ಮಳಿಸಿ ಬಂತು. ಬಲಾತ್ಕಾರದಿಂದ ಕಣ್ಣೀರನ್ನು ತಡೆಹಿಡಿದು ಭಾರವಾದ ಹೃದಯದಿಂದ ಅಲ್ಲಿಂದೆದ್ದು ಶ್ರೀಮಾತೆಯವರನ್ನು ನೆಟ್ಟ ನೋಟದಿಂದ ನೋಡುತ್ತಾ ಮೆಲ್ಲಗೆ ಹಿಂದಕ್ಕೆ ಹೆಜ್ಜೆ ಹಾಕುತ್ತಾ ಹೊರಗೆ ಬಂದರು. ಶ್ರೀಮಾತೆಯವರ ಆಯುರಾರೋಗ್ಯ ಸಿದ್ಧಾರ್ಥವಾಗಿ ಪೂಜೆ ಹೋಮಾದಿಗಳನ್ನು ನಡೆಸುತ್ತಿದ್ದ ಸಮಯದಲ್ಲಿ ಭಕ್ತನೊಬ್ಬ ಬೇಲೂರು ಮಠದಿಂದ ಪ್ರತಿದಿನ ಉದ್ಬೋಧನಕ್ಕೆ ಬಿಲ್ವಪತ್ರೆ ಪುಷ್ಪಗಳನ್ನು ತಂದುಕೊಡುತ್ತಿದ್ದ. ಒಂದು ದಿನ ಆ ಭಕ್ತ ಎಂದಿನಂತೆ ಉದ್ಬೋಧನಕ್ಕೆ ಬಂದು ಪೂಜಾಗೃಹಕ್ಕೆ ಹೋದಾಗ ಅಲ್ಲಿ ಕಪಿಲ ಬ್ರಹ್ಮಚಾರಿಗಳು ಚಿಂತಾಮಗ್ನರಾಗಿ ಕುಳಿತುಕೊಂಡಿದ್ದನ್ನು ಕಂಡ. ಅವರ ಚಿಂತೆಗೆ ಕಾರಣವೇನೆಂದು ಕೇಳಿದಾಗ ಪೂಜೆಗೆ ಉಪಯೋಗಿಸುತ್ತಿದ್ದ ನೀರಿನ ಘಟ ಆ ದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ಬಿರುಕು ಬಿಟ್ಟು ಸೋರಲಾರಂಭಿಸಿತ್ತು ಎಂದು ತಿಳಿಯಿತು. ಕೂಡಲೇ ಅದನ್ನು ತ್ಯಜಿಸಿ ಬೇರೊಂದನ್ನು ಕೊಂಡು ತಂದರೆ ಅದು ಸೋರಲು ಶುರುವಾಯಿತು. ಇದರಿಂದಾಗಿ ಎಲ್ಲರಿಗೂ ಕಳವಳ ಅಧಿಕವಾಯಿತು. ಬಳಿಕ ಕಪಿಲ ಬ್ರಹ್ಮಚಾರಿಗಳು ತಾವೇ ಅಂಗಡಿಗೆ ಹೋಗಿ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ ಬೇರೊಂದು ಘಟವನ್ನು ಕೊಂಡು ತಂದರು. ಅಂದು ವಿಶೇಷ ಹೋಮ ಪೂಜೆಗಳನ್ನು ಬೇರೆ ಏರ್ಪಡಿಸಲಾಗಿತ್ತು. ಆದ್ದರಿಂದ ಅನಿರೀಕ್ಷಿತವಾಗಿ ಸಂಭವಿಸಿದ ಈ ವಿಘ್ನದಿಂದಾಗಿ ಎಲ್ಲರ ಮನಸ್ಸು ಭಾರವಾಯಿತು. ಶ್ರೀಮಾತೆಯವರು ಕಾಯಿಲೆ ಮಲಗಿರುವ ಹಿನ್ನೆಲೆಯಲ್ಲಿ ಈ ಘಟನೆ ಮತ್ತಷ್ಟು ಚಿಂತೆಗೆ ಕಾರಣವಾಗಿತ್ತು. ಸಾಧುಗಳೊಬ್ಬರಿಂದ ಇದೆಲ್ಲವನ್ನೂ ಕೇಳಿದ ಯೋಗಿನ್ಮ ವಿಷಾದದಿಂದ ಉದ್ಗರಿಸಿದಳು, ನಿಜಪ್ಪ, ನಿಜ, ನನಗೀಗ ಎಲ್ಲ ಅರ್ಥವಾಗುತ್ತಿದೆ. ಬಿರುಕು ಬಿಟ್ಟಿರುವುದು ಘಟ ಮಾತ್ರವೇ ಅಲ್ಲ, ನಮ್ಮೆಲ್ಲರ ಭಾಗ್ಯವೂ ಕೂಡ. ಶ್ರೀಮಾತೆಯವರು ದಿನ ದಿನಕ್ಕೆ ಕೃಶರಾಗುತ್ತಿರುವುದನ್ನು ಕಂಡು ಭಕ್ತರು ಬಹಳ ಸಂಕಟಪಡುತ್ತಿದ್ದರು. ಒಂದು ಸಂಜೆ ಭಕ್ತನೊಬ್ಬ ಉದ್ಬೋಧನಕ್ಕೆ ಬಂದಾಗ ಅವರ ಪರಿಚರ್ಯೆ ಮಾಡುತ್ತಿದ್ದ ಕೆಲವು ಮಹಿಳೆಯರು ಅವರಿಗೆ ಎದ್ದು ಕುಳಿತುಕೊಳ್ಳಲು ಸಹಾಯ ಮಾಡುತ್ತಿದ್ದರು. ಶ್ರೀಮಾತೆಯವರು ಹಾಗೆ ನಿಧಾನವಾಗಿ ಕಷ್ಟಪಟ್ಟು ಎದ್ದು ಕುಳಿತರು. ಅವರೀಗ ಎದ್ದು ಕುಳಿತದ್ದು ಶ್ರೀರಾಮಕೃಷ್ಣರಿಗೆ ಕೈಜೋಡಿಸಿ ನಮಸ್ಕಾರ ಮಾಡಲೆಂದು. ಆದರೆ ನಿತ್ರಾಣದಿಂದಾಗಿ ಅವರಿಗೆ ಕೈಗಳನ್ನು ಎತ್ತುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಆಗ ಆ ಸೇವಕಿಯರೇ ಅವರ ಕೈಗಳನ್ನು ಮೇಲೆತ್ತಿ ಜೋಡಿಸಿ ನಮಸ್ಕಾರ ಮಾಡಿಸಿದರು. ಆದರೂ ಪೂರ್ಣ ಮೇಲೆತ್ತಲಾಗಲಿಲ್ಲ. ಸಾವಿರಾರು ಭಕ್ತರಿಗೆ ವರಾಭಯಗಳನ್ನು ನೀಡಿದ್ದ ಅವರ ಸುಂದರವಾದ ದುಂಡಗಿನ ಕೈಗಳು ಈಗ ಕೇವಲ ಮೂಳೆಯಂತಾಗಿರುವುದನ್ನು ಕಂಡು ಆ ಭಕ್ತನ ಹೃದಯ ಬಹಳವಾಗಿ ನೊಂದಿತು. ಅವನ್ನು ಹೆಚ್ಚು ಹೊತ್ತು ನೋಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಶ್ರೀಮಾತೆಯವರು ತೊಡುತ್ತಿದ್ದ ಭಾರವಾದ ಚಿನ್ನದ ಬಳೆಗಳು ಈಗ ಎಷ್ಟು ಸಡಿಲವಾಗಿ ಬಿಟ್ಟಿದ್ದುವೆಂದರೆ ಅವುಗಳನ್ನು ಅವರ ಕೈಗೆ ಒಂದು ದಾರದಿಂದ ಕಟ್ಟಬೇಕಾಗಿತ್ತು. ಇದನ್ನು ಕಂಡ ಬಲರಾಮ ಬಾಬುವಿನ ಮಗಳು ಚಿಕ್ಕ ಹುಡುಗಿಯ ಕೈಯಳತೆಯ ಬೇರೊಂದು ಜೊತೆ ಬಳೆಗಳನ್ನು ಮಾಡಿಸಿ ತಂದು ಅವರಿಗೆ ತೊಡಿಸಿದಳು. ಈ ಬಳೆಗಳು ಕೊನೆಯವರೆಗೂ ಎಂದರೆ ಅಂತ್ಯವಿಧಿಗಳನ್ನು ನೆರವೇರಿಸುವಾಗಲೂ ಅವರ ಕೈಯಲ್ಲಿದ್ದವು. ಈಗ ಶ್ರೀಮಾತೆಯವರು 67 ವರ್ಷದ ವೃದ್ಧೆ. ನಿರಂತರ ಶ್ರಮದಿಂದ ಸಾಧನೆಗಳಿಂದ ದೇಹ ಹಣ್ಣಾಗಿದೆ. ಜೊತೆಗೆ ಈಗ ಸುಮಾರು 5 ತಿಂಗಳಿಂದ ಕಾಯಿಲೆ ಮಲಗಿದ್ದಾರೆ. ಇವುಗಳಿಂದಾಗಿ ಅವರ ಸ್ವಭಾವ ಪುಟ್ಟ ಬಾಲಕಿಯಂತಾಗಿ ಬಿಟ್ಟಿತ್ತು. ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಮುನಿಸಿಕೊಳ್ಳುತ್ತಿದ್ದರು.
ಮಕ್ಕಳಂತೆ ಹಠ ಮಾಡುತ್ತಿದ್ದರು. ಆದರೂ ಎಲ್ಲ ವಿಷಯಗಳಲ್ಲೂ ಅನಾಸಕ್ತಿ ತಾಳಿ ನಿರ್ಲಿಪ್ತರಾಗಿದ್ದರು. ಒಂದು ದಿನ ಮಧ್ಯರಾತ್ರಿಯಲ್ಲಿ ಸರಳಾದೇವಿ ಅವರಿಗೆ ಪಥ್ಯವನ್ನು ಉಣಿಸಬಂದಾಗ ಅವರು ಮುನಿಸಿಕೊಂಡು, ಹೋಗು, ನಾನು ತಿನ್ನಲಾರೆ. ನಿನಗೆ ಗೊತ್ತಿರುವುದು ಎರಡೇ ವಾಕ್ಯ. ಅಮ್ಮ, ತಿನ್ನಿ. ಅಮ್ಮ, ಕಡ್ಡಿ ಇಟ್ಟುಕೊಳ್ಳಿ. ಇಷ್ಟೇ ನಿನಗೆ ಗೊತ್ತಿರುವುದು ಎಂದರು. ಕಡ್ಡಿ ಎಂದರೆ ಜ್ವರಮಾಪನದ ನಳಿಗೆ. ಪಾಪ, ಅವರು ಹೀಗೆ ಹಠ ಹಿಡಿದರೆ ಆ ಸೇವಕಿ ಏನು ಮಾಡಬೇಕು? ಆದರೆ ಇಂಥ ಸಂದರ್ಭಗಳಲ್ಲೆಲ್ಲ ಅವಳು, ಅಮ್ಮ, ಹಾಗಾದರೆ ಶರತ್ ಮಹಾರಾಜರಿಗೆ ಬರ ಹೇಳಲೇ ಎಂದರೆ ಸಾಕು, ಶ್ರೀಮಾತೆಯವರು ತಕ್ಷಣ ಒಳ್ಳೆಯ ಹುಡುಗಿಯಂತಾಗಿ ಬಿಡುತ್ತಿದ್ದರು. ಈ ಉಪಾಯವನ್ನು ಕಂಡುಕೊಂಡಿದ್ದ ಸರಳಾದೇವಿ ಈಗಲೂ ಹಾಗೆಯೇ ಹೇಳಿದಳು. ಆದರೆ ಈ ಸಲವೇಕೋ ಅವಳ ಉಪಾಯ ಫಲಿಸಲಿಲ್ಲ. ಶ್ರೀಮಾತೆ ತಮ್ಮ ಹಠವನ್ನು ಬಿಡದೆ, ಕರೆ ಶರತ್ನನ್ನು, ನಾನು ನಿನ್ನ ಕೈಯಿಂದ ತಿನ್ನಲಾರೆ ಎಂದರು. ಬೇರೆ ಉಪಾಯ ಕಾಣದೆ ಶಾರದಾನಂದರಿಗೆ ಹೇಳಿ ಕಳಿಸಲಾಯಿತು. ಅವರು ತಕ್ಷಣ ಬಂದರು. ಶ್ರೀಮಾತೆ ಅವರನ್ನು ತಮ್ಮ ಬಳಿಯಲ್ಲೇ ಕುಳ್ಳಿರಿಸಿಕೊಂಡು, ಎಲ್ಲಿ, ನನ್ನ ಮೈ ಮೇಲೆ ಸ್ವಲ್ಪ ಕೈಯಾಡಿಸಪ್ಪ ಎಂದರು. ಶಾರದಾನಂದರು ಮೆಲ್ಲಗೆ ಮೈನೇವರಿಸುತ್ತಿದ್ದಾಗ ಶ್ರೀಮಾತೆಯವರು ಅವರ ಎರಡೂ ಕೈಗಳನ್ನು ಹಿಡಿದುಕೊಂಡು ನುಡಿದರು, ನೋಡಪ್ಪ, ಇವರೆಲ್ಲ ನನ್ನನ್ನು ಎಷ್ಟೊಂದು ಗೋಳು ಹೊಯ್ದುಕೊಳ್ಳುತ್ತಾರೆ. ತಿನ್ನಿ ತಿನ್ನಿ ತಿನ್ನಿ, ಮತ್ತೆ ಕಡ್ಡಿ ಇಟ್ಟುಕೊಳ್ಳಿ, ಕಡ್ಡಿ ಇಟ್ಟುಕೊಳ್ಳಿ. ಇಷ್ಟೇ ಇವರಿಗೆಲ್ಲ ಗೊತ್ತಿರುವುದು. ಸ್ವಲ್ಪ ಹೇಳು ಇವಳಿಗೆ, ಇನ್ನು ಮೇಲೆ ನನ್ನನ್ನು ಹಾಗೆ ಬೇಸರಪಡಿಸಬಾರದು ಅಂತ. ಶಾರದಾನಂದರು ಅತ್ಯಂತ ಮೃದುವಾದ ದನಿಯಲ್ಲಿ, ಇಲ್ಲ ಅಮ್ಮ, ಇನ್ನು ಮೇಲೆ ಅವಳು ನಿಮ್ಮನ್ನು ಬೇಸರಪಡಿಸುವುದಿಲ್ಲ ಎನ್ನುತ್ತಾ ಅವರನ್ನು ಸಮಾಧಾನಪಡಿಸಿದರು. ಬಳಿಕ ಸ್ವಲ್ಪ ಹೊತ್ತಿನ ಮೇಲೆ ಕೇಳಿದರು, ಅಮ್ಮ, ಈಗ ಸ್ವಲ್ಪ ಊಟ ಮಾಡುತ್ತೀರಾ? ಶ್ರೀಮಾತೆಯವರು, ಸರಿ, ಕೊಡು ಎಂದಾಗ ಶಾರದಾನಂದರು ಪಥ್ಯದ ಊಟ ತೆಗೆದುಕೊಂಡು ಬರುವಂತೆ ಸರಳಾದೇವಿಗೆ ಹೇಳಿದರು. ಆದರೆ ಶ್ರೀಮಾತೆಯವರು ತಕ್ಷಣ, ಊಹೂ, ನಾನು ಅವಳ ಕೈಯಿಂದ ತಿನ್ನಲಾರೆ, ನೀನೇ ಉಣಿಸು ನನಗೆ ಎಂದರು. ಆಗ ಶಾರದಾನಂದರೇ ಅವರಿಗೆ ಹಾಲು ಕುಡಿಸಿದರು. ಸ್ವಲ್ಪ ಹಾಲು ಕುಡಿಸಿ ಮೃದು ದನಿಯಲ್ಲಿ, ಅಮ್ಮ, ಸಾವಕಾಶವಾಗಿ ಕುಡಿಯಿರಿ, ಸ್ವಲ್ಪ ಸುಧಾರಿಸಿಕೊಂಡು ಕುಡಿಯಿರಿ ಎಂದಾಗ ಆಗ ಶ್ರೀಮಾತೆ ತುಂಬಾ ಸಂತೋಷಗೊಂಡು, ಆಹ್, ನೋಡಿದೆಯಾ, ಎಷ್ಟು ನಯವಾಗಿ ಹೇಳುತ್ತಾನೆ. ಅಮ್ಮ, ಸಾವಕಾಶವಾಗಿ ಕುಡಿಯಿರಿ, ಸ್ವಲ್ಪ ಸುಧಾರಿಸಿಕೊಂಡು ಕುಡಿಯಿರಿ ಅಂತ. ಇಷ್ಟೂ ತಿಳಿಯದೆ ಇವಳಿಗೆ? ಪಾಪ, ಈ ಮಧ್ಯರಾತ್ರಿಯಲ್ಲಿ ನನ್ನ ಹುಡುಗನಿಗೆ ಇಷ್ಟೊಂದು ಕಷ್ಟ ಕೊಟ್ಟಳು. ಹೋಗಪ್ಪ, ನೀನೀಗ ಹೋಗಿ ಮಲಗಿಕೋ ಎನ್ನುತ್ತಾ ಅತ್ಯಂತ ವಾತ್ಸಲ್ಯದಿಂದ ಪ್ರಿಯ ಸುತನ ಮೈ ಮೇಲೆ ಕೈಯಾಡಿಸಿದರು. ಶಾರದಾನಂದರು ಸೊಳ್ಳೆ ಪರದೆಯನ್ನು ಕೆಳಗಿಳಿಸಿ, ಅಮ್ಮ, ನಾನಿನ್ನು ಬರುತ್ತೇನೆ ಎಂದಾಗ ಶ್ರೀಮಾತೆ ಪುನಃ ವಾತ್ಸಲ್ಯಪೂರ್ಣ ದನಿಯಲ್ಲಿ, ಆಗಲಪ್ಪ, ನಿನಗೆ ತುಂಬಾ ತೊಂದರೆ ಕೊಟ್ಟಂತಾಯಿತು ಎನ್ನುತ್ತಾ ಬೀಳ್ಕೊಟ್ಟರು. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯವಾದ ಸಹಜ ಘಟನೆಯಂತೆ ಕಾಣುತ್ತದೆ. ಆದರೆ ಶ್ರೀಮಾತೆಯವರ ಅಂದಿನ ವರ್ತನೆಯಲ್ಲಿ ಒಂದು ವಿಶೇಷ ಉದ್ದೇಶವಡಗಿತ್ತು. ಸರಳಾದೇವಿಯ ಕೈಯಿಂದ ಅಲ್ಲಿಯವರೆಗೆ ಸಲೀಸಾಗಿ ತಿನ್ನುತ್ತಿದ್ದ ಅವರು ಆ ದಿನ ಹಾಗೆ ಹಠ ಮಾಡಿ ಶಾರದಾನಂದರನ್ನು ಕರೆಸಿಕೊಂಡದ್ದು ಆಕಸ್ಮಿಕವಲ್ಲ. ಶಾರದಾನಂದರ ಹೃದಯದಲ್ಲಿ ತಾವೊಮ್ಮೆ ಶ್ರೀಮಾತೆಯವರ ವೈಯಕ್ತಿಕ ಸೇವೆ ಮಾಡಬೇಕು ಎಂಬ ಬಯಕೆ ಬಹಳ ದಿನಗಳಿಂದಲೂ ಇತ್ತು. ಆದರೆ ಡಾಕ್ಟರರ ಮನೆಗಳಿಗೆ ಹೋಗುವುದು, ಔಷಧ ತರುವುದು, ಪಥ್ಯವನ್ನು ಸಿದ್ಧಪಡಿಸುವುದು, ಗಾಳಿ ಬೀಸುವುದು ಇವಷ್ಟೇ ಸಾಧು ಬ್ರಹ್ಮಚಾರಿಗಳು ಮಾಡಲು ಅವಕಾಶವಿದ್ದ ಕಾರ್ಯಗಳು. ಶ್ರೀಮಾತೆಯವರಿಗೆ ಉಣಿಸುವುದು, ಅವರ ಹಾಸಿಗೆ ಬಟ್ಟೆಗಳನ್ನು ಶುದ್ಧಗೊಳಿಸುವುದು, ಅವರ ಮೈದಡುವುದು ಇವೆಲ್ಲ ಕೆಲವೇ ಮಂದಿ ಸೇವಕಿಯರ ಕರ್ತವ್ಯಗಳಾಗಿದ್ದವು. ಆದ್ದರಿಂದ ಶ್ರೀಮಾತೆಯವರ ವೈಯಕ್ತಿಕ ಸೇವೆ ಮಾಡಬೇಕೆಂಬ ತಮ್ಮ ಹಂಬಲವನ್ನು ಪೂರೈಸಿಕೊಳ್ಳಲು ಸ್ವಾಮಿ ಶಾರದಾನಂದರಿಗೆ ಅವಕಾಶವಿರಲಿಲ್ಲ. ಅಲ್ಲದೆ ಅದನ್ನು ತಾವಾಗಿಯೇ ಹೇಳಿಕೊಂಡು ಅವಕಾಶ ಮಾಡಿಕೊಳ್ಳಲು ನಾಚಿಕೆ, ಸಂಕೋಚ. ಆದರೆ ಜಗನ್ಮಾತೆಯ ದಿವ್ಯ ದೃಷ್ಟಿಗೆ ಪ್ರತಿಯೊಬ್ಬ ಭಕ್ತನ ಭಾವನೆಯೂ ಸ್ಪಷ್ಟಗೋಚರ. ಶ್ರೀಮಾತೆಯವರು ಈ ಸಂದರ್ಭ ಮಾಡಿಕೊಂಡು ಶಾರದಾನಂದರನ್ನು ಕರೆಸಿ ತಾವು ದೇಹ ಬಿಡುವುದರೊಳಗಾಗಿ ಅವರ ಇಷ್ಟವನ್ನು ತೃಪ್ತಿಯಾಗುವಂತೆ ನೆರವೇರಿಸಿಕೊಟ್ಟರು. ಅಂತೂ ಆ ರಾತ್ರಿಯ ಘಟನೆ ಅಲ್ಲಿಗೆ ಮುಗಿಯಿತು. ಆದರೆ ಶ್ರೀಮಾತೆಯವರ ಬಾಲೋಚಿತ ನಡವಳಿಕೆ ಹಾಗೆಯೇ ಮುಂದುವರಿಯಿತು. ಒಂದು ದಿನ ಅವರು ವರದ ಬ್ರಹ್ಮಚಾರಿಗಳನ್ನು ಕರೆದು, ವರದ, ನೀನೆಲ್ಲಿಗೂ ಹೋಗದೆ ನನ್ನ ಬಳಿಯಲ್ಲೇ ಇರು. ಸರಳಾ ನನಗೆ ಬಹಳ ತೊಂದರೆ ಕೊಡುತ್ತಾಳೆ. ಅವಳು ಮಾಡುವ ಕೆಲಸವೆಲ್ಲ ಇಷ್ಟೇ: ಕಂಕುಳಲ್ಲಿ ಜ್ವರದ ಕಡ್ಡಿ ಇಡುವುದು, ತಿನ್ನಿ ತಿನ್ನಿ ಅನ್ನುವುದು. ನಾನು ಅವಳ ಕೈಯಿಂದ ತಿನ್ನಲಾರೆ.
ಅವಳು ನನ್ನ ಹತ್ತಿರಕ್ಕೆ ಬರುವುದೇ ಬೇಡ ಎಂದು ಹೇಳಿದರು. ಇದನ್ನು ಕೇಳಿ ಸರಳಾದೇವಿಯ ಮನಸ್ಸಿಗೆ ಹೇಗಾಗಿರಬೇಡ. ಆದರೇನು ಮಾಡುವುದು? ಶ್ರೀಮಾತೆ ಮಾತ್ರ ತಮ್ಮ ಹಠವನ್ನು ಸಡಿಲಿಸಲಿಲ್ಲ. ಶಾರದಾನಂದರಿಗೆ ಚಿಂತೆಯಾಯಿತು. ಅವರು ಶ್ರೀಮಾತೆಯ ಬಳಿಗೆ ಬಂದು ಅವರ ಹಾಸಿಗೆ ಮೇಲೆ ಕುಳಿತುಕೊಂಡು ಮೆಲ್ಲಗೆ ಅವರ ತಲೆಯ ಮೇಲೆ ಕೈಯಾಡಿಸುತ್ತಾ ಅತ್ಯಂತ ಕೋಮಲವಾದ ದನಿಯಲ್ಲಿ ಪುಟ್ಟ ಬಾಲಕಿಗೆ ಹೇಳುವಂತೆ, ಅಮ್ಮ, ಸರಳಿಯ ಮನಸ್ಸಿಗೆ ತುಂಬಾ ನೋವಾಗಬಹುದು. ಹೋಗಲಿ ಬಿಡಿ, ಅವಳಿನ್ನೂ ಜ್ವರದ ಕಡ್ಡಿ ಇಡುವುದಿಲ್ಲ. ಆದರೆ ಈಗ ನಿಮ್ಮ ಊಟದ ಸಮಯವಾಯಿತಲ್ಲ, ಯಾರು ಉಣಿಸಬೇಕು ಎಂದರು. ಬಳಿಕ ವರದ ಬ್ರಹ್ಮಚಾರಿಗಳನ್ನು ಕರೆದು, ಹಾಲು ತಂದುಕೊಡು, ಈಗ ನಾನೇ ಕುಡಿಸುತ್ತೇನೆ ಎಂದೂ ಹೇಳಿದರು. ತಕ್ಷಣ ಶ್ರೀಮಾತೆಯವರೆಂದರು, ಯಾಕೆ? ಈಗ ವರದ ಕುಡಿಸಲಿ. ವರದ, ಹಾಲು ತೆಗೆದುಕೊಂಡು ಬಾ, ಕುಡಿಯುತ್ತೇನೆ. ಹೀಗೆ ಅವರು ವರದ ಬ್ರಹ್ಮಚಾರಿಗಳ ಕೈಯಿಂದ ಸೇವೆಯನ್ನು ಸ್ವೀಕರಿಸುವ ಕೃಪೆ ಮಾಡಿದರು. ಆದರೆ ಬ್ರಹ್ಮಚಾರಿಗಳು ಹಾಲನ್ನು ತಂದು ಕುಡಿಸಿದಾಗ ಶ್ರೀಮಾತೆಯವರು ಒಮ್ಮೆಲೇ ಬೆಚ್ಚಿಬಿದ್ದರು. ಏಕೆಂದರೆ ಹಾಲು ನಾಲಿಗೆ ಸುಡುವಷ್ಟು ಬಿಸಿಯಾಗಿತ್ತು. ಅದು ಗೊತ್ತಾದಾಗ ಬ್ರಹ್ಮಚಾರಿಗಳಿಗೆ ಭಯವಾಯಿತು. ಸ್ವಾಮಿ ಶಾರದಾನಂದರು ಬೇರೆ ಅಲ್ಲೇ ಕುಳಿತಿದ್ದರು. ಆದರೆ ಶಾರದಾನಂದರು ಏನಾದರೂ ಹೇಳುವ ಮೊದಲೇ ಮತ್ತು ಬ್ರಹ್ಮಚಾರಿಗಳು ಕೂಡ ತಮ್ಮ ತಪ್ಪಿಗಾಗಿ ಹೆಚ್ಚು ಕೊರಗದಂತೆ ತಕ್ಷಣವೇ ಶ್ರೀಮಾತೆಯವರು, ಅದೇನೂ ಪರವಾಗಿಲ್ಲ ಬಿಡು, ಹಾಲನ್ನು ಇನ್ನೂ ಸ್ವಲ್ಪ ಆರಿಸಿಕೊಡು, ವರದ ಚೆನ್ನಾಗಿ ಸೇವೆ ಮಾಡಬಲ್ಲ ಎಂದರು. ಒಂದೆಡೆ ಬಾಲಕಿಯ ಮುನಿಸು, ಅಸಹನೆ, ಆದರೆ ಜೊತೆಯಲ್ಲೇ ಇಷ್ಟೊಂದು ಔದಾರ್ಯ ಸಹನೆ. ಇದೆಷ್ಟು ಚಿತ್ತಾಕರ್ಷಕ! ತಮ್ಮ ಕೃಪೆಗೆ ಪಾತ್ರರಾದ ವ್ಯಕ್ತಿಯ ಸೇವೆಯಲ್ಲಿ ಕಂಡುಬರಬಹುದಾದ ಲೋಪದೋಷಗಳನ್ನು ಗಣನೆಗೆ ತಂದುಕೊಳ್ಳದೆ ಆ ಸೇವೆಯನ್ನು ಸ್ವೀಕರಿಸುವ ಅಹೇತುಕ ಕೃಪೆಯೆಂದರೆ ಇದೇ. ಆದರೆ ನಿರಂತರ ಕ್ಷಮಾಶೀಲೆಯೂ ವಾತ್ಸಲ್ಯಮಯಿಯೂ ಆದ ಶ್ರೀಮಾತೆಯವರು ಆ ಬಡಪಾಯಿ ಸರಳಾದೇವಿಯ ಮೇಲೆ ಮುನಿಸಿಕೊಂಡು ಬಿಟ್ಟರಲ್ಲ, ಅವಳ ಸೇವೆಯನ್ನು ತಿರಸ್ಕರಿಸಿ ಬಿಟ್ಟರಲ್ಲ. ನಮಗೆ ಇದು ಅಷ್ಟೇನೂ ಸಮಾಧಾನ ನೀಡುವ ಸಂಗತಿಯಾಗಿ ತೋರಲಾರದು. ಆದರೆ ಪರಿಸ್ಥಿತಿಯ ಪೂರ್ಣ ಚಿತ್ರವನ್ನು ನೋಡಬೇಕು. ನಿಜಕ್ಕೂ ಶ್ರೀಮಾತೆಯವರ ಆ ಮುನಿಸು ಗಂಭೀರ ಸ್ವರೂಪದ್ದೇನಲ್ಲ. ಹಿಂದೆಯೇ ಹೇಳಿದಂತೆ ಅದು ಒಂದು ಮುಗ್ಧ ಮಗುವಿನ ಸಿಟ್ಟು ಸೆಡವು ಅಷ್ಟೇ. ಆ ಹೊದಿಕೆಯೊಳಗೆ ಅದೇ ಪ್ರೀತಿಯ ಆರ್ದ್ರತೆ ಇತ್ತು. ಸ್ವಯಂ ಸರಳಾದೇವಿಗೂ ಇದು ತಿಳಿಯದ ವಿಷಯವೇನಲ್ಲ. ಇಷ್ಟೊಂದು ಕಾಯಿಲೆಯಿಂದ ನರಳುತ್ತಿರುವ ಸಂದರ್ಭದಲ್ಲಿ ನಾಲಿಗೆಗೆ ಏನೂ ರುಚಿಸದಿರುವಾಗ ಪಥ್ಯವನ್ನುಣ್ಣುವುದಾಗಲಿ ಮತ್ತೆ ಮತ್ತೆ ಜ್ವರದ ಕಡ್ಡಿ ಇರಿಸಿಕೊಳ್ಳುವುದಾಗಲಿ ರೋಗಿಗೆ ಎಷ್ಟು ಹಿಂಸೆಯ ಅನುಭವ ಎನ್ನುವುದು ಆಕೆಗೆ ಚೆನ್ನಾಗಿ ಅರ್ಥವಾಗುತ್ತಿತ್ತು. ಎಷ್ಟಾದರೂ ಅವರದು ಮನುಷ್ಯ ಶರೀರ ತಾನೇ. ಆದ್ದರಿಂದ ಅವಳು ತನ್ನ ಪಾಲಿನ ಕೆಲಸವನ್ನು ಬೇರೆ ಯಾರಿಗಾದರೂ ಒಪ್ಪಿಸಿ ನೋಡುವಂತೆ ತಾನಾಗಿಯೇ ಸ್ವಾಮಿ ಶಾರದಾನಂದರನ್ನು ಕೇಳಿಕೊಂಡಳು. ಶಾರದಾನಂದರು ಅವಳ ವಿನಂತಿಗೆ ಸಮ್ಮತಿಸಿ ಶ್ರೀಮಾತೆಯವರಿಗೆ ಹಾಲು ಕುಡಿಸುವುದೇ ಮೊದಲಾದ ಸೇವಾ ಕಾರ್ಯಗಳನ್ನು ವರದ ಬ್ರಹ್ಮಚಾರಿಗಳಿಗೆ ಹಾಗೂ ನವಾಸನನ ಹೆಂಡತಿಗೆ ಒಪ್ಪಿಸಿದರು. ಅಂದಿನಿಂದ ಸರಳಾದೇವಿ ಶ್ರೀಮಾತೆಯವರಿಂದ ದೂರದಲ್ಲಿಯೇ ಇರತೊಡಗಿದಳು. ಆದರೆ ಈ ವಿಷಯ ಶ್ರೀಮಾತೆಯವರ ಗಮನಕ್ಕೆ ಬರಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ಅವರ ಕಾಳಜಿ ಎಷ್ಟಿತ್ತೆಂದರೆ ಒಂದೆರಡು ದಿನದಲ್ಲೇ ಆಕೆಯ ಬಗ್ಗೆ 3 ಬಾರಿ ವಿಚಾರಿಸಿದರು. ಅಷ್ಟೇ ಅಲ್ಲ, ಮರುದಿನ ಮಧ್ಯಾಹ್ನವೇ ಅವಳನ್ನು ಕರೆಸಿ ತಮ್ಮ ಬದಿಯಲ್ಲೇ ಕುಳ್ಳಿರಿಸಿಕೊಂಡರು. ಅವಳ ತಲೆಯನ್ನು ತಮ್ಮ ಎದೆಯ ಮೇಲಿಟ್ಟುಕೊಂಡು, ಮಗಳೇ, ನನ್ನ ಮೇಲೆ ಕೋಪಿಸಿಕೊಂಡೆಯಾ? ನಾನೇನಾದರೂ ಅಂದಿದ್ದರೆ ಏನೂ ಬೇಸರಿಸಿಕೊಳ್ಳಬೇಡಮ್ಮ ಎಂದು ನುಡಿದರು. ಅವರು ಅಷ್ಟು ಹೇಳುವುದರಲ್ಲಿ ಆ ಸೇವಕಿಯ ಹೃದಯ ಕರಗಿ ಹೋಯಿತು. ಏನು ಹೇಳಲೂ ಸಾಧ್ಯವಾಗದೆ ಸುಮ್ಮನೆ ಕಣ್ಣೀರು ಸುರಿಸುತ್ತಾ ಕುಳಿತು ಬಿಟ್ಟಳು. ಅಂದಿನಿಂದಲೇ ಅವಳು ತನ್ನ ಹಿಂದಿನ ಸೇವಾ ಕಾರ್ಯಗಳನ್ನು ಪುನರಾರಂಭಿಸಿದಳು. ಕೊನೆಯ 5 ದಿನಗಳಲ್ಲಿ ಶ್ರೀಮಾತೆಯವರ ಕಾಯಿಲೆ ಉಲ್ಬಣಿಸಿ ಅವರ ಕೈಕಾಲುಗಳು ಊದಿಕೊಂಡವು. ಹಾಸಿಗೆಯಿಂದೇಳಲೂ ಶಕ್ತಿ ಇರಲಿಲ್ಲ. ನಿವೇದಿತಾ, ಶಾಲೆಯ ಸುಧೀರಾದೇವಿ ಮತ್ತು ಇತರ ವಿದ್ಯಾರ್ಥಿನಿಯರು ಹಗಲಿರುಳು ಅವರ ಬಳಿಯಲ್ಲಿದ್ದು ಸೇವೆ ಸಲ್ಲಿಸಿದರು. ಆ ಮಧ್ಯೆ ಒಂದು ದಿನ ಅನ್ನಪೂರ್ಣ ಎಂಬೊಬ್ಬಳು ಭಕ್ತೆಯ ತಾಯಿ ಶ್ರೀಮಾತೆಯವರ ದರ್ಶನವನ್ನರಸಿ ಬಂದಳು. ಒಳಗೆ ಪ್ರವೇಶವಿರಲಿಲ್ಲವಾದ್ದರಿಂದ ಪಕ್ಕದ ಕೋಣೆಯ ಬಾಗಿಲಲ್ಲೇ ನಿಂತು ನೋಡುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ಶ್ರೀಮಾತೆಯವರು ಮಗ್ಗುಲು ತಿರುಗುವಾಗ ಅಕಸ್ಮಾತ್ತಾಗಿ ಬಾಗಿಲ ಬಳಿ ನಿಂತಿದ್ದ ಅವಳನ್ನು ಕಂಡು ಸನ್ನೆಯ ಮೂಲಕ ಬಾ ಹತ್ತಿರ ಎಂದು ಕರೆದರು. ಭಕ್ತೆ ಹತ್ತಿರ ಹೋಗಿ ಪ್ರಣಾಮ ಮಾಡಿ ಅಳುತ್ತಾ, ಅಮ್ಮ, ನಮ್ಮ ಗತಿಯೇನು ಎಂದಳು. ಆಗ ಶ್ರೀಮಾತೆಯವರು ತುಂಬಾ ಕರುಣೆಯಿಂದ ಕ್ಷೀಣ ದನಿಯಲ್ಲಿ ನುಡಿದರು, ಭಯ ಯಾಕೆ?
ನೀನು ಠಾಕೂರರನ್ನು ನೋಡಿದ್ದೀಯೆ, ನಿನಗಿನ್ನೇನು ಭಯ? ಹೀಗೆ ಅಭಯ ನೀಡಿ ಬಳಿಕ ಸ್ವಲ್ಪ ತಡೆದು ಮೆಲ್ಲಗೆ ಹೇಳುತ್ತಾರೆ. ಆದರೆ ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ನಿನಗೇನಾದರೂ ಶಾಂತಿ ಬೇಕಿದ್ದರೆ ಯಾರಲ್ಲೂ ದೋಷ ಕಾಣಬೇಡ. ಒಂದು ವೇಳೆ ದೋಷವನ್ನು ಕಾಣುವುದಾದರೆ ನಿನ್ನ ದೋಷವನ್ನೇ ನೋಡಿಕೋ. ಈ ಇಡೀ ಜಗತ್ತನ್ನೇ ನಿನ್ನದನ್ನಾಗಿ ಮಾಡಿಕೊಳ್ಳಲು ಕಲಿತುಕೋ. ನೋಡಮ್ಮ, ಇಲ್ಲಿ ಪರಕೀಯರೆಂಬುವರು ಯಾರೂ ಇಲ್ಲ. ಈ ಇಡೀ ಜಗತ್ತೇ ನಿನ್ನದು ಎಂದು. ಆಮೇಲೆ ಅವರು ಮತ್ತೆ ಉಸುರಿದರು. ನೋಡಮ್ಮ, ಇಲ್ಲಿಗೆ ಯಾರು ಬಂದಿದ್ದಾರೋ, ಯಾರು ಬಂದಿಲ್ಲವೋ ಮತ್ತು ಮುಂದೆ ಯಾರು ಬರುತ್ತಾರೋ ಆ ನನ್ನ ಸಂತಾನಕ್ಕೆಲ್ಲ ತಿಳಿಸಿಬಿಡಮ್ಮ. ನನ್ನ ಪ್ರೀತಿ ಆಶೀರ್ವಾದ ಎಲ್ಲರ ಮೇಲೂ ಇದೆ ಅಂತ. ಇದೇ ಶ್ರೀಮಾತೆಯವರ ಕೊನೆಯ ಸಂದೇಶ. ಜಗದ ದುಃಖಿಗಳ ದುಃಖದಿಂದ ವಿಚಲಿತಳಾಗಿ ಮಾನವಿ ರೂಪದಿಂದ ಧರೆಗಿಳಿದು ಬಂದು ತಾನೇ ಸ್ವತಃ ಅಪರಿಮಿತ ಕಷ್ಟಗಳನ್ನು ಅನುಭವಿಸಿದ ಜಗಜ್ಜನನಿಯ ಅಂತಿಮ ಸಂದೇಶ. ಜಗದ ಜನರು ತಮ್ಮ ದುಃಖದಿಂದ ಪಾರಾಗುವಂತಾಗಲು ಅವರು ನೀಡಿದ ಸರಳ ಸಂದೇಶ. ಪರಕೀಯರೆಂಬುವರು ಯಾರೂ ಇಲ್ಲ, ಇಡೀ ಜಗತ್ತೇ ನಿನ್ನದು. ಶರೀರ ತ್ಯಾಗಕ್ಕೆ ಇನ್ನು 3 ದಿನಗಳಿರುವಾಗ ಶ್ರೀಮಾತೆಯವರು ಮಾತನಾಡುವುದನ್ನು ಕನಿಷ್ಠಗೊಳಿಸಿಬಿಟ್ಟಿದ್ದರು. ಸದಾ ತಮ್ಮ ಆಂತರ್ಯದಲ್ಲೇ ಮಗ್ನರಾಗಿರುತ್ತಿದ್ದರು. ಯಾರಾದರೂ ಮಾತಾಡಿಸಿ ತಮ್ಮ ಮನಸ್ಸನ್ನು ಕೆಳಗೆಳೆಯಲು ಪ್ರಯತ್ನಿಸಿದರೆ ಅವರಿಗೆ ಸಹ್ಯವಾಗುತ್ತಿರಲಿಲ್ಲ. ಕ್ರಮೇಣ ಅವರು ಮಾತನಾಡುವುದನ್ನು ಬಿಟ್ಟು ಬಿಟ್ಟರು. ಸಹಜವಾಗಿಯೇ ಅವರ ಈ ವಿಶೇಷ ಸ್ಥಿತಿಯನ್ನು ಕಂಡು ಭಕ್ತರೆಲ್ಲ ತುಂಬಾ ದುಃಖಿಸುತ್ತಿದ್ದರು. ಆದರೂ ಅವರ ಮನಸ್ಸು ಗಡಸಾಗಿತ್ತೆಂದು ಅರ್ಥವಲ್ಲ. ಬ್ರಹ್ಮಚಾರಿಗಳೊಬ್ಬರು ತಮ್ಮ ಬಳಿಯಲ್ಲಿ ಕಣ್ಣೀರು ಹಾಕುವುದನ್ನು ಕಂಡು ಶ್ರೀಮಾತೆಯವರು, ಶರತ್ ನಿನ್ನನ್ನು ನೋಡಿಕೊಳ್ಳುತ್ತಾನೆ, ಭಯವೇಕೆ ಎಂದು ಸಂತೈಸಿದರು. ಮಹಾಸಮಾಧಿಯ ದಿನ ಬಂದೇ ಬಿಟ್ಟಿತು. ಅಂದು 1920 ಜುಲೈ ತಿಂಗಳ 21 ಮಂಗಳವಾರ ರಾತ್ರಿ 1:30 ಗಂಟೆಗೆ ಶ್ರೀಮಾತೆಯವರು 4 ಬಾರಿ ದೀರ್ಘ ಶ್ವಾಸ ಬಿಟ್ಟು ಮಹಾಸಮಾಧಿಯಲ್ಲಿ ಮಗ್ನರಾಗಿ ಬಿಟ್ಟರು. ಆ ಮೊದಲು ರೋಗದಿಂದಾಗಿ ಅವರ ದೇಹ ಸೊರಗಿ ಮಲಿನವಾಗಿ ತೋರುತ್ತಿತ್ತು. ಆದರೆ ಈಗ ಮಹಾಸಮಾಧಿಯ ಬಳಿಕ ದೇಹದಲ್ಲಿನ ಕಾಯಿಲೆಯ ಚಿಹ್ನೆಗಳೆಲ್ಲ ಮರೆಯಾಗಿ ಬಿಟ್ಟಿದ್ದವು. ಮುಖಮಂಡಲ ಅಪೂರ್ವ ಕಾಂತಿಯಿಂದ ಕೂಡಿ ಜ್ಯೋತಿರ್ಮಯವಾಗಿ ಬೆಳಗುತ್ತಿತ್ತು. ಶ್ರೀಮಾತೆಯವರ ನಿರ್ಯಾಣದ ಸುದ್ದಿ ತಲುಪಿದ ಕೂಡಲೇ ಬೇಲೂರು ಮಠದ ಸಾಧುಗಳೆಲ್ಲ ಶೋಕತಪ್ತರಾಗಿ ಉದ್ಬೋಧನಕ್ಕೆ ಧಾವಿಸಿ ಬಂದರು. ಶರೀರವನ್ನು ಅಂತ್ಯವಿಧಿಗಾಗಿ ಬೇಲೂರು ಮಠಕ್ಕೆ ಕರೆತರುವುದೆಂದಾಯಿತು. ಅತ್ತ ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರಿಗೆ ಪೂಜಾ ನೈವೇದ್ಯಾದಿಗಳನ್ನು ಬೇಗ ಮಾಡಿ ಮುಗಿಸಿ ಶ್ರೀಮಾತೆಯವರ ಪವಿತ್ರ ಶರೀರದ ಆಗಮನವನ್ನೇ ಎಲ್ಲರೂ ನಿರೀಕ್ಷಿಸುತ್ತಾ ನಿಂತರು. ಇತ್ತ ಉದ್ಬೋಧನದಲ್ಲಿ ಬೆಳಗ್ಗೆ ಸುಮಾರು 10:30 ಗಂಟೆಗೆ ಸ್ವಾಮಿ ಶಾರದಾನಂದರ ನೇತೃತ್ವದಲ್ಲಿ ಭಕ್ತರು ಶ್ರೀಮಾತೆಯವರ ಶರೀರವನ್ನು ಶ್ರೀಗಂಧ ಪುಷ್ಪಹಾರಗಳಿಂದ ಅಲಂಕರಿಸಿ ಹೆಗಲ ಮೇಲೆ ಹೊತ್ತು ರಾಮನಾಮ ಸಂಕೀರ್ತನೆ ಮಾಡುತ್ತಾ ಬಾರಾನಗರದ ಮಾರ್ಗವಾಗಿ ನಡೆದರು. ಮಾತೆಯನ್ನು ಕಳೆದುಕೊಂಡು ಮರುಗುತ್ತಿದ್ದ ಅನೇಕ ಭಕ್ತರು ಮೆರವಣಿಗೆಯಲ್ಲಿ ಬಂದರು. ಬಾರಾನಗರದಿಂದ ಶ್ರೀಮಾತೆಯವರ ಶರೀರವನ್ನು ದೋಣಿಯ ಮೂಲಕ ಬೇಲೂರು ಮಠದ ಗಂಗಾ ತೀರಕ್ಕೆ ತರಲಾಯಿತು. ಅಲ್ಲಿ ಕೆಲವು ಭಕ್ತೆಯರು ಶ್ರೀಮಾತೆಯವರ ಪವಿತ್ರ ಶರೀರಕ್ಕೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯಿಂದ ಅಲಂಕರಿಸಿದರು. ಬಳಿಕ ಶ್ರೀರಾಮಕೃಷ್ಣರ ಆಸನದ ಎಡಭಾಗದಲ್ಲಿ ಒಂದು ಪ್ರತ್ಯೇಕ ಆಸನದ ಮೇಲೆ ಶರೀರವನ್ನು ಇರಿಸಿ ಹೂಗಳಿಂದ ಅಲಂಕರಿಸಿದರು. ಆ ಮುಹೂರ್ತದಿಂದಲೇ ಬೇಲೂರು ಮಠದಲ್ಲಿ ಶ್ರೀಮಾತೆಯವರ ಬಹಿರಂಗ ಪೂಜೆ ಪ್ರಾರಂಭವಾಯಿತೆನ್ನಬಹುದು. ಶ್ರೀಮಾತೆಯವರ ದೇಹದ ಬಳಿ ಭಕ್ತರೆಲ್ಲ ದುಃಖ ತಪ್ತರಾಗಿ ಕುಳಿತಿದ್ದಾಗ ಒಂದು ಆಶ್ಚರ್ಯ ಸಂಭವಿಸಿತು. ಇದ್ದಕ್ಕಿದ್ದಂತೆ ಭಕ್ತನೊಬ್ಬನಿಗೆ ಶ್ರೀಮಾತೆಯವರ ಮುಖದಿಂದ ಕಾಂತಿಯುತ ಕಿರಣಗಳು ಹಬ್ಬುತ್ತಿರುವುದು ಕಂಡಿತು. ಅವನು ತನ್ನ ಆಶ್ಚರ್ಯವನ್ನು ತಾಳಲಾರದೆ, ನೋಡಿ ನೋಡಿ ನೋಡಿ, ಮಹಾಮಾತೆಯ ಮುಖ ಪ್ರಕಾಶಮಾನವಾಗಿ ಬಿಟ್ಟಿದೆ ಎಂದು ಕೂಗಿಕೊಂಡ. ಎಲ್ಲರ ಕಣ್ಣುಗಳು ಆ ಕಡೆ ತಿರುಗಿದವು. ನಿಜ, ಆ ಬೆಳಕು ಅಲ್ಲಿ ಇದ್ದವರೆಲ್ಲರಿಗೂ ಕಂಡುಬಂತು. ಎಲ್ಲರೂ ವಿಸ್ಮಯಚಿತ್ತರಾಗಿ, ಏನಿದು, ಎಲ್ಲಿಂದ ಬಂತು ಈ ಬೆಳಕು ಎಂದು ಅಚ್ಚರಿಯಿಂದ ನೋಡತೊಡಗಿದರು. ಈಗ ಆ ಶೋಕತಪ್ತ ಸನ್ನಿವೇಶದಲ್ಲೂ ಒಂದು ಬಗೆಯ ದೈವೀ ಆನಂದ ಎಲ್ಲರ ಹೃದಯವನ್ನು ತುಂಬಿತು. ಎಲ್ಲರೂ ಒಕ್ಕೊರಲಿನಿಂದ ಜಗನ್ಮಾತೆಯ ಮೇಲಿನ ಹಾಡುಗಳನ್ನು ಹಾಡತೊಡಗಿದರು. ಈಗ ಮತ್ತೆ ಮೆರವಣಿಗೆ ಹೊರಟಿತು. ಶ್ರೀಮಾತೆಯವರ ಪವಿತ್ರ ಶರೀರವನ್ನು ಗಂಗಾ ತೀರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಗಂಧದ ಕೊರಡುಗಳಿಂದ ತಯಾರಿಸಿದ್ದ ಚಿತೆಯ ಮೇಲೆ ಇರಿಸಲಾಯಿತು.
ಶ್ರೀಮಾತೆಯವರ ಪರಮಾಪ್ತ ಪುತ್ರರಾದ ಸ್ವಾಮಿ ಶಾರದಾನಂದರು ಚಿತೆಗೆ ಪ್ರದಕ್ಷಿಣೆ ಬಂದು ಅಗ್ನಿಸ್ಪರ್ಶ ಮಾಡಿದರು. ಸ್ವಾಮಿ ಶಿವಾನಂದರು, ಸ್ವಾಮಿ ಸುಬೋಧಾನಂದರು, ಮಾಸ್ಟರ್ ಮಹಾಶಯ ಹಾಗೂ ಇನ್ನೂ ಅನೇಕ ಹಿರಿಯ ಭಕ್ತರು ಬಳಿಯಲ್ಲೇ ನಿಂತು ಅಶ್ರುನಯನರಾಗಿ ಈ ಯಜ್ಞವನ್ನು ವೀಕ್ಷಿಸುತ್ತಿದ್ದರು. ಸಾಧುಗಳೊಬ್ಬರು ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಚಿತೆ ಜಾಜ್ವಲ್ಯಮಾನವಾಗಿ ಉರಿಯತೊಡಗಿತು. ಆಗ ಇನ್ನಷ್ಟು ಧೂಪ, ಅಗರು, ಕರ್ಪೂರಗಳ ಆಹುತಿಯನ್ನು ಚಿತೆಗೆ ಅರ್ಪಿಸಲಾಯಿತು. ಆದರೆ ಚಿತಾಗ್ನಿ ಚೆನ್ನಾಗಿ ಉರಿದು ಆರಿ ಹೋಗುವ ಮೊದಲೇ ಗಂಗೆಯ ಆಚೆ ದಡದಲ್ಲಿ ಮಳೆ ಸುರಿಯತೊಡಗಿದ್ದು ಕಂಡಿತು. ಸಹಜವಾಗಿಯೇ ಭಕ್ತರಲ್ಲಿ ತಳಮಳವೆದ್ದಿತು. ಏಕೆಂದರೆ ಆ ಮಳೆ ಈ ಕಡೆ ಬರಲು ಇನ್ನೆಷ್ಟು ಹೊತ್ತು ಬೇಕು ಮಹಾ. ಆದರೆ ಯಾವುದೋ ಅಗೋಚರ ಶಕ್ತಿ ಆ ಮಳೆಯನ್ನು ಆಚೆ ದಡದಲ್ಲೇ ಹಿಡಿದು ನಿಲ್ಲಿಸಿದಂತಿತ್ತು. ಈ ಕಡೆ ಬರಲೇ ಇಲ್ಲ. ಬಳಿಕ ಸ್ವಲ್ಪ ಸಮಯದಲ್ಲೇ ಎಲ್ಲವೂ ಮುಗಿಯಿತು. ಚಿತೆಯನ್ನು ಆರಿಸುವುದಕ್ಕೋಸ್ಕರ ಗಂಗೆಯಿಂದ ಬಿಂದಿಗೆಗಳಲ್ಲಿ ನೀರನ್ನು ತರಲಾರಂಭಿಸಿದರು. ಆದರೆ ಸ್ವಾಮಿ ಶಾರದಾನಂದರು ಮೊದಲ ಸಲ ನೀರನ್ನು ಸುರಿದರೋ ಇಲ್ಲವೋ ಆಚೆ ದಡದಲ್ಲಿ ಹಿಡಿದಿಟ್ಟಂತಿದ್ದ ಮಳೆ ಧಾವಿಸಿ ಬಂತು. ಜಡಿ ಮಳೆ ಸುರಿಯಿತು. ಶ್ರೀಮಾತೆಯ ಕೃಪಾವರ್ಷದಂತಿದ್ದ ಈ ಮಳೆಯಲ್ಲಿ ಮೀಯುತ್ತಾ ಅಲ್ಲಿಯವರೆಗೆ ಉರಿ ಬಿಸಿಲಿನಲ್ಲಿ ನಿಂತು ಬಳಲಿದ್ದ ಭಕ್ತಾದಿಗಳೆಲ್ಲ ಮೆಲ್ಲನೆ ಹಿಂತಿರುಗಿದರು. ಕೆಲವು ಭಕ್ತರು ಚಿತೆಯ ಅವಶೇಷವಾದ ಅಸ್ಥಿ ಭಸ್ಮಗಳನ್ನು ಒಂದು ತಾಮ್ರದ ಘಟ್ಟಕ್ಕೆ ತುಂಬಿ ಬೇಲೂರು ಮಠದ ಪೂಜಾಗೃಹಕ್ಕೆ ತಂದು ಶ್ರೀಮಾತೆಯವರ ಭಾವಚಿತ್ರದ ಬಳಿಯಲ್ಲೇ ಇರಿಸಿದರು. ರಾತ್ರಿಯಾಗುತ್ತಿದ್ದಂತೆ ಯಜ್ಞ ನಡೆದ ಸ್ಥಳದಲ್ಲಿ ಭಕ್ತನೊಬ್ಬ ಹೋಗಿ ಧೂಪವನ್ನು ಹಚ್ಚಿಟ್ಟು ಬಂದ. ಅಲ್ಲದೆ ಆ ಜಾಗದಲ್ಲಿ ಪ್ರತಿದಿನ ನಿಯತವಾಗಿ ಧೂಪ ದೀಪಗಳನ್ನು ಅರ್ಪಿಸುವುದಕ್ಕೋಸ್ಕರ ಸ್ವಾಮಿ ಸುಬೋಧಾನಂದರು ಬ್ರಹ್ಮಚಾರಿಗಳೊಬ್ಬರನ್ನು ನೇಮಿಸಿದರು. ಶ್ರೀಮಾತೆಯವರ ಮಹಾಸಮಾಧಿಯ 13ನೆಯ ದಿನದಂದು ಬೇಲೂರು ಮಠದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಯಿತು. ಆ ದಿನ ಪೂಜೆ, ಶಾಸ್ತ್ರ ಗ್ರಂಥ ಪಠಣ, ಭಜನೆಗಳ ಧ್ವನಿಯಿಂದ ವಾತಾವರಣ ತುಂಬಿ ಹೋಗಿತ್ತು. ಎಲ್ಲರಿಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ಆಗ ಮಳೆಗಾಲ. ಸಮಾರಂಭದ ಹಿಂದಿನ ದಿನ ದಟ್ಟವಾದ ಮೋಡ ಮುಸುಕಿದ ವಾತಾವರಣವಿದ್ದುದರಿಂದ ಎಲ್ಲರ ಚಿಂತೆಗೆ ಕಾರಣವಾಗಿತ್ತು. ಆದರೆ ಸ್ವಾಮಿ ಶಿವಾನಂದರು, ಯಾರೂ ಹೆದರಬೇಕಾಗಿಲ್ಲ. ನಾವು ಯಾರ ಉದ್ದೇಶಕ್ಕಾಗಿ ಈ ಸಮಾರಂಭವನ್ನು ಮಾಡುತ್ತಿದ್ದೇವೆ ಅಂತ ಗೊತ್ತಿಲ್ಲವೇ? ತಾಯಿಯ ಇಚ್ಛೆಯಂತೆ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತದೆ ಎಂದು ತುಂಬು ವಿಶ್ವಾಸದಿಂದ ನುಡಿದರು. ಸ್ವಾಮಿಗಳು ಭರವಸೆ ನೀಡಿದಂತೆ ನಿಜವಾಗಿಯೂ ಮಾರನೆಯ ದಿನ ಆಕಾಶ ಶುಭ್ರವಾಗಿದ್ದು ಬಹುಜನರು ಸಮಾರಂಭದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸುವಂತಾಯಿತು. ಶ್ರೀಮಾತೆಯವರು ದೇಹತ್ಯಾಗ ಮಾಡಿದ ಒಂದೆರಡು ದಿನಗಳ ಬಳಿಕ ಅವರಿಂದ ಮಂತ್ರದೀಕ್ಷೆ ಪಡೆದಿದ್ದ ಓರ್ವ ದಂಪತಿಗಳು ಬೇಲೂರು ಮಠಕ್ಕೆ ಬಂದರು. ಅವರು ಬಹಳ ದೂರದ ಊರಿನವರು. ಶ್ರೀಮಾತೆಯವರ ಅನಾರೋಗ್ಯದ ವಿಷಯವನ್ನು ತಿಳಿದು ಅವರ ದರ್ಶನಾಕಾಂಕ್ಷಿಗಳಾಗಿ ಬಹಳ ಕಷ್ಟಪಟ್ಟುಕೊಂಡು ಬಂದಿದ್ದರು. ಆದರೆ ಅವರು ಕಲ್ಕತ್ತವನ್ನು ತಲುಪುವ ಮೊದಲೇ ಶ್ರೀಮಾತೆಯವರು ದೇಹತ್ಯಾಗ ಮಾಡಿದ್ದರಿಂದ ಅವರ ಆಸೆ ಮಣ್ಣು ಪಾಲಾಗಿತ್ತು. ಅವರು ಸ್ವಾಮಿ ಶಿವಾನಂದರೆದುರು ತಮ್ಮ ದುಃಖವನ್ನು ತೋಡಿಕೊಂಡು ಕಣ್ಣೀರ್ಗರೆದರು. ಆಗ ಸ್ವಾಮಿ ಶಿವಾನಂದರು ಅತ್ಯಂತ ಸಹಾನುಭೂತಿಯಿಂದ ಆಡಿದ ಸಾಂತ್ವನದ ಮಾತುಗಳಿಂದ ಆ ದಂಪತಿಗಳಿಗೆ ಸ್ವಲ್ಪ ಸಮಾಧಾನವಾದಂತೆ ತೋರಿತು. ಈ ಹೊತ್ತಿಗೆ ಸ್ವಾಮಿ ಶಿವಾನಂದರು ಇದ್ದಕ್ಕಿದ್ದಂತೆ ಭಾವಾವಿಷ್ಟರಾಗಿ ನುಡಿದರು. ಶ್ರೀಮಾತೆ ಈಗ ಸರ್ವವನ್ನೂ ವ್ಯಾಪಿಸಿಕೊಂಡಿದ್ದಾಳೆ. ಸಮಸ್ತ ಅಸ್ತಿತ್ವದಲ್ಲೂ ಒಂದಾಗಿದ್ದಾಳೆ. ಅವಳನ್ನು ಈಗ ಎಲ್ಲೆಡೆಯೂ ಕಾಣಬಹುದು. ಯಾರೇ ಆಗಲಿ ಒಂದೇ ಮನಸ್ಸಿನಿಂದ ಅವಳನ್ನು ಕರೆದರೆ ಅವರಿಗೆ ಅವಳು ಖಂಡಿತ ದರ್ಶನ ನೀಡುತ್ತಾಳೆ. ಇಷ್ಟು ದಿನ ತಾಯಿಯ ಅಸ್ತಿತ್ವ ಒಂದೇ ಸ್ಥಳಕ್ಕೆ ಸೀಮಿತಗೊಂಡಿತ್ತು. ಆದರೆ ಈಗ ಅವಳು ಎಲ್ಲೆಲ್ಲಿಯೂ ಇದ್ದಾಳೆ. ಆದ್ದರಿಂದ ಶೋಕಕ್ಕೆ ಕಾರಣವೇ ಇಲ್ಲ. ವ್ಯಾಕುಲ ಚಿತ್ತರಾಗಿ ಹೃದಯಾಂತರಾಳದಿಂದ ಅವಳನ್ನು ಕರೆಯುವುದೇ ತಡ. ಆಕೆ ದರ್ಶನ ಕೊಟ್ಟೇ ಕೊಡುತ್ತಾಳೆ. ಸ್ವಾಮಿ ಶಿವಾನಂದರ ಈ ನುಡಿ ಅಲ್ಲಿದ್ದ ಎಲ್ಲರ ಹೃದಯವನ್ನೂ ತಟ್ಟಿ ಸಾಂತ್ವನ ನೀಡಿತು. ಶ್ರೀಮಾತೆಯವರ ಇರುವಿಕೆಯ ಬಗೆಗೆ ಹೊಸ ಭರವಸೆಯನ್ನು ತುಂಬಿತು. ಓಂ ಶಾಂತಿ ಶಾಂತಿ ಶಾಂತಿ. ಮುಕ್ತಾಯ.